ನಮಸ್ಕಾರ ಎಲ್ಲರಿಗೂ. ಅಗನ್ಯ ಯೂಟ್ಯೂಬ್ ಚಾನಲ್ಗೆ ಬರ್ತಿರೋರಿಗೆ ಆತ್ಮೀಯವಾದಂತಹ ಸ್ವಾಗತ. ಚಾನಲ್ ಒಳಗಡೆ ಮರೀದೆ ಬಲ್ಗಾಲಿಟ್ಕೊಂಡು ಬನ್ನಿ. ಮಾಡ್ರನ್ ಮಂದಿಯ ಮುಂದಿನ ಅಧ್ಯಾಯವನ್ನು ನೀವಿವಾಗ ಕೇಳ್ತಾ ಇದ್ದೀರಾ. ಮಾಡ್ರನ್ ಮಂದಿಯ ಮುಂದಿನ ಅಧ್ಯಾಯ ದಂಡ. ಕಾಲೇಜಿನ ಕಾರ್ಯಕ್ರಮ ಮುಗಿಯುವಷ್ಟರಲ್ಲೇ ಕೋಚಿಂಗ್ ಕ್ಲಾಸ್ಗೆ ಹೋಗಬೇಕಾದ ಸಮಯ ಬಂದಿದ್ದರಿಂದ ಮನೆಗೆ ಹೋಗದೆ ನೇರ ಕೋಚಿಂಗ್ ಸೆಂಟರ್ಗೆ ಹೊರಟಳು ಚಿನ್ನು. ಗೆಳತಿ ಕ್ಲಾಸ್ಗೆ ತಡವಾಗುತ್ತದೆ ಎಂದು ಹೊರಟು ನಿಂತಾಗ ಅವಳನ್ನು ಬೀಳ್ಕೊಡಲು ಗೇಟ್ ತನಕ ಬಂದ ಮೇಘ ಆಟೋ ಬರುವವರೆಗೂ ಚಿನ್ನು ಜೊತೆ ನಿಂತಿದ್ದು, ಅವಳು ಹೊರಟ ನಂತರ ತನ್ನ ಮುಖ್ಯವಾದ ವ್ಯಕ್ತಿಯ ಜೊತೆ ಮಾತನಾಡಲು ಪುನಃ ಮೈದಾನಕ್ಕೆ ಓಡಿದಳು. ಇತ್ತ ಮೈದಾನದಲ್ಲಿ ಕಂಡಿದ್ದ ದೃಶ್ಯ ಯಾಕೋ ಚಿನ್ನು ಮನಸ್ಸಿನಿಂದ ಮಾಸಿ ಹೋಗಲು ತಯಾರಿರಲಿಲ್ಲ. ಅವರಿಬ್ಬರು ಮುಂಚಿನಿಂದಲೂ ಸ್ನೇಹಿತರೆ, ಅಥವಾ ಇಂದು ಟ್ರೆಷರ್ ಹಂಟ್ನಲ್ಲಿ ಮೇಘಾ ಟೀಮ್ ಗೆದ್ದಿದ್ದಕ್ಕೆ ಅವಳ ಕುರಿತು ಆಕರ್ಷಿತನಾದನೆ, ಇಲ್ಲ ಅವಳನ್ನು ತಲುಪುವ ಸಲುವಾಗಿಯೇ ನನ್ನ ಜೊತೆ ಸಲುಗೆಯಿಂದ ಮಾತನಾಡುತ್ತಿದ್ದನೆ, ನಾನು ಬರೀ ಅವರ ನಡುವೆಯ ಸೇತುವೆಯೇ ಎಂಬಂತಹ ಭಯಂಕರ ಆಲೋಚನೆಗಳು ಅವಳ ತಲೆಯಲ್ಲಿ ಸುತ್ತುತ್ತಲೇ ಇದ್ದವು. ಈ ಆಲೋಚನೆಗಳ ಮೂಟೆ ಹೊತ್ತುಕೊಂಡೇ ಆಟೋ ಹತ್ತಿದಳು. ಮೇಡಮ್, ನಿಮ್ಮ ಡೆಸ್ಟಿನೇಷನ್ ಬಂತು ಎಂದು ಆಟೋ ಡ್ರೈವರ್ ಅವಳನ್ನು ಎಚ್ಚರಿಸುವವರೆಗೂ ಅವಳಿಗೆ ಬಾಹ್ಯ ಪ್ರಪಂಚದ ಪರಿಜ್ಞಾನವೇ ಇರಲಿಲ್ಲ. ಅದೇ ಮನಸ್ಥಿತಿಯಲ್ಲೇ ಕೋಚಿಂಗ್ ಸೆಂಟರ್ ತಲುಪಿದವಳು ಎಂದಿನಂತೆ ಹೋಗಿ ಎರಡನೇ ಬೆಂಚಿನ ಮೂಲೆಯಲ್ಲಿ ಕುಳಿತಳು. ಮೊನ್ನೆಯಷ್ಟೇ ಬರೆದಿದ್ದ ಟೆಸ್ಟ್ನ ಫಲಿತಾಂಶವನ್ನು ಇಂದು ಪ್ರಕಟಿಸುತ್ತಾರೆ ಎಂಬಂತಹ ಮಾತುಗಳು ಹಿಂದಿನ ಬೆಂಚಿನಿಂದ ಕೇಳಿಸುತ್ತಿದ್ದವು. ಫಲಿತಾಂಶ ಎಂದ ತಕ್ಷಣ ಅವಳ ಚಿಂತನೆ ತನ್ನ ದಾರಿಯನ್ನು ಬದಲಿಸಿ ಅಂಕಗಳ ಕುರಿತು ಯೋಚಿಸಲು ಶುರು ಮಾಡಿದವು. ಅಷ್ಟರಲ್ಲಿ ತರಗತಿ ಒಳಗೆ ಬಂದ ಸರ್ ಮಕ್ಕಳ ಉತ್ತರ ಪತ್ರಿಕೆಗಳನ್ನು ಅವರವರ ಕೈಯಲ್ಲಿ ಕೊಟ್ಟರು. ಅದನ್ನು ನೋಡಿದ್ದೇ ಚಿನ್ನುವಿನ ಕಂಗಳು ಅವಳಿಗರಿವಿಲ್ಲದೆ ತುಂಬಿಕೊಂಡವು. ಬಹುಶಃ ಪಕ್ಕದಲ್ಲಿ ಯಾರೂ ಇರದೆ ಒಬ್ಬಳೇ ಕುಳಿತಿದ್ದರೆ ಪ್ರಪಂಚವೇ ಮುಳುಗಿ ಹೋಯಿತೇನೋ ಎಂಬಂತೆ ಅತ್ತು ಬಿಡುತ್ತಿದ್ದಳು. ಆದರೆ ಆ ರೀತಿ ಅಳುವುದಕ್ಕೂ ಅವಳಿಗೆ ಆ ಸಮಯದಲ್ಲಿ ಸಾಧ್ಯವಾಗಲಿಲ್ಲ. ಉಕ್ಕಿ ಬರುತ್ತಿದ್ದ ಕಣ್ಣೀರನ್ನು ತಡೆದು ಅರ್ಧ ಮಂಜಾದ ಕಣ್ಣುಗಳಿಂದ ಸ್ಪಷ್ಟವಾಗಿ ಕಾಣಿಸದ ಕಪ್ಪು ಹಲಗೆಯನ್ನು ಕಷ್ಟಪಟ್ಟು ದಿಟ್ಟಿಸಿ ನೋಡಿ ಅಲ್ಲಿದ್ದ ಬರಹಗಳನ್ನು ತನ್ನ ಪುಸ್ತಕದಲ್ಲಿ ನಕಲು ಮಾಡಲು ಪರದಾಡುತ್ತಿದ್ದಳು. ಹೀಗೋ ತರಗತಿ ಮುಗಿಸಿ ಸದ್ಯ ಮನೆಗೆ ಹೋಗಿಯಾದರೂ ಸ್ವಲ್ಪ ಮನಸ್ಸು ಬಿಚ್ಚಿ ಅಳಬಹುದು ಎಂದು ಅವಸರದಲ್ಲಿ ಮತ್ತೊಮ್ಮೆ ಆಟೋ ಹಿಡಿದು ಮನೆಗೆ ಹೊರಟಳು. ಆದರೆ ಬರುವಾಗ ಅವಳ ಮನಸ್ಸಿನಲ್ಲಿ ಎದ್ದಿದ್ದ ಭಾವನೆಗಳು ಈಗ ಬೇರೆಯದೇ ರೂಪವನ್ನು ಪಡೆದಿದ್ದವು. ತಾನು ಹುಡುಕಿ ಹೊರಟಿರುವ ಮುಖ್ಯವಾದ ವ್ಯಕ್ತಿ ಇನ್ನೂ ಮೈದಾನದಲ್ಲಿ ಇರಬಹುದಾದ ಸಾಧ್ಯತೆ ತೀರಾ ಕಡಿಮೆ ಇದ್ದರೂ ಪ್ರಯತ್ನಿಸದೆ ಸುಮ್ಮನೆ ಬಿಡಲು ಮನಸ್ಸಾಗದೆ ಮೈದಾನದಲ್ಲಿ ಅವರನ್ನು ಹುಡುಕುತ್ತಾ ತಿರುಗಿದಳು ಮೇಘನ. ಕೊನೆಗೂ ತಾನು ಹುಡುಕುತ್ತಾ ಬಂದ ವ್ಯಕ್ತಿ ವೇದಿಕೆಯ ಹಿಂಭಾಗದಲ್ಲಿ ಕೆಲವು ಹುಡುಗಿಯರನ್ನು ಗುಡ್ಡೆ ಹಾಕಿಕೊಂಡು ಏನೋ ಗಹನವಾದ ವಿಚಾರವನ್ನು ಚರ್ಚಿಸುತ್ತಾ ನಿಂತಿರುವುದನ್ನು ಕಂಡಳು. ಆ ಕನ್ಯೆಯರ ಗುಂಪು ಮಾತು ಮುಗಿಸಿ ಹೋಗುವವರೆಗೂ ಕಾದಿದ್ದು ನಂತರ ಆ ವ್ಯಕ್ತಿಯ ಮುಂದೆ ಹೋಗಿ ನಿಂತು ಥ್ಯಾಂಕ್ ಯು ಮೇಡಮ್ ಎಂದಳು. ಮೇಘನಾಳ ಮುಖ ನೋಡಿದ್ದೇ ನಲುಮೆಯ ನಗೆ ಬೀರಿದರು ಸುಧಾ ಮೇಡಮ್. ಕಾಲೇಜಿನಲ್ಲಿ ಎಷ್ಟೋ ಮಕ್ಕಳನ್ನು ನೋಡಿದ್ದರೂ ಅವರಲ್ಲಿ ಮೇಘನ ಬಹಳ ವಿಶೇಷವಾಗಿ ಕಂಡಿದ್ದಳು. ಹಾಗೆಂದು ಈ ರೀತಿಯ ಆಟಗಳಲ್ಲಿ ಮೋಸವಾಗಿದ್ದು ಹೊಸ ವಿಚಾರವೇನೂ ಅಲ್ಲ. ಮೋಸದ ವಿರುದ್ಧ ಮಾತಾಡಿದವರಲ್ಲಿ ಮೇಘನ ಮೊದಲಿಗಳೂ ಅಲ್ಲ. ಎಷ್ಟೋ ಜನ ಮಕ್ಕಳು ಸೋತ ನಂತರ ಬಂದು ಅವರು ಹಾಗೆ ಮೋಸ ಮಾಡಿದರು, ಇವರು ಹೀಗೆ ಅನ್ಯಾಯ ಮಾಡಿದರು ಅಂತ ಅವಳಿಗಿಂತ ಹೆಚ್ಚಾಗಿ ಕೂಗಾಡಿದ್ದನ್ನು ಕಂಡಿದ್ದರು. ಆದರೆ ಗೆದ್ದ ತಂಡದಿಂದ ಬಂದು ಇತರ ತಂಡದ ಮಕ್ಕಳಿಗೆ ಮೋಸ ಆಗಬಾರದು ಎಂದು ದಿಟ್ಟವಾಗಿ ನುಡಿದ ಅವಳ ಪ್ರಾಮಾಣಿಕತೆಗೆ ಮನಸೋತಿದ್ದರು ಮೇಡಮ್.
ಓ ಮೇಘನ, ನಾನೇ ನಿನ್ನನ್ನು ಕರೆಸಿ ಮಾತಾಡಬೇಕು ಅಂದ್ಕೊಳ್ತಾ ಇದ್ದೆ. ನೀನೇ ಬಂದಿದ್ದು ಒಳ್ಳೆಯದಾಯಿತು. ಕಡೆಗಳಿಗೆಯಲ್ಲಿ ಆದ ಮೋಸವನ್ನು ತಪ್ಪಿಸಿ ಮತ್ತೆ ಮೊದಲಿಂದ ಆಟ ಆಡಿಸಲು ಸಾಧ್ಯವಾಗ್ತಿರಲಿಲ್ಲ. ಅದಕ್ಕೆ ಎಲ್ರಿಗೂ ಸಮನಾಗಿ ಬಹುಮಾನ ಕೊಡೋ ನಿರ್ಧಾರ ಮಾಡಿದ್ವಿ. ನಿಮಗೆ ಸಂತೋಷ ತಾನೇ ಎಂದು ಕೇಳಿದರು. ತುಂಬ ಖುಷಿಯಾಯಿತು ಮೇಡಮ್. ನೀವೆಲ್ಲಿ ಆ ಸರ್ ಥರ ಏನಾದರೂ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಆಗ್ಬಿಡ್ತೀರಾ ಅಂತ ತುಂಬ ಬೇಜಾರಾಗಿತ್ತು. ಬಟ್ ನೀವು ಎಲ್ರಿಗೂ ಪ್ರೈಸ್ ಕೊಡಿಸ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವನಿಗೆ ಚೆನ್ನಾಗಿ ಬೈದಿರ್ತೀರಾ ಅಂದ್ಕೊಂಡಿದ್ದೆ. ನೀವು ಏನೂ ಮಾಡಿಲ್ಲ ಅಂದಿದ್ರೆ ನಾನೇ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತಲೂ ಅಂದ್ಕೊಂಡಿದ್ದೆ ಎಂದು ನಕ್ಕಳು. ತಪ್ಪು ಮಾಡಿದವರಿಗೆ ಬುದ್ಧಿ ಕಲಿಸೋದು ಒಳ್ಳೆಯದೇ ಮೇಘನಾ. ಆದರೆ ಅವರ ತಪ್ಪನ್ನು ತಿದ್ದಲು ನಾವೇ ತಪ್ಪು ದಾರಿ ಹಿಡಿಬಾರ್ದು ಅಷ್ಟೆ. ಈ ಚಿಕ್ಕ ವಯಸ್ಸಲ್ಲಿ ನಿನಗೆ ಧೈರ್ಯ, ಪ್ರಾಮಾಣಿಕತೆ ತುಂಬ ಇದೆ. ಇದೇ ರೀತಿ ಮುಂದೆನೂ ನಡೆದುಕೋ ಎಂದವರು ಗಡಿಯಾರದ ಮುಳ್ಳು 5 ಗಂಟೆಯ ಸಮೀಪ ತಲುಪಲು ಓಡುತ್ತಿರುವುದನ್ನು ಕಂಡು, ಸರಿ, ತುಂಬ ತಡ ಆಯಿತು, ಹುಷಾರಾಗಿ ಬೇಗ ಮನೆಗೆ ತಲುಪಿ ಎಂದು ಮೇಘಾಳನ್ನು ಸೇರಿಸಿ ಅಲ್ಲಿದ್ದ ಉಳಿದೆಲ್ಲ ಮಕ್ಕಳನ್ನು ಹೊರಡಿಸಿ ತಾವು ಆದಷ್ಟು ಬೇಗ ಮೀಟಿಂಗ್ ಹಾಲ್ ಕಡೆಗೆ ಓಡುನಡಿಗೆಯಲ್ಲಿ ಧಾವಿಸಿದರು. ಆ ಕಾಲೇಜಿನಲ್ಲಿ ಯಾವುದೇ ಕಾರ್ಯಕ್ರಮ ನಡೆಯಲಿ, ಅದು ಎಷ್ಟೇ ತಡವಾದರೂ ಸಹಿತ ಮ್ಯಾನೇಜ್ಮೆಂಟ್ ನಡೆಸುವ ತಪ್ಪು ಹುಡುಕುವ ಮೀಟಿಂಗ್ನಲ್ಲಿ ಎಲ್ಲರೂ ಪಾಲ್ಗೊಳ್ಳಲೇಬೇಕು. ತಮ್ಮ ಎಲ್ಲ ಜವಾಬ್ದಾರಿಗಳನ್ನು ಮುಗಿಸಿ ಶಿಕ್ಷಕರೆಲ್ಲ ಬಂದು ಕುಳಿತಿದ್ದರೂ ಮಾನ್ಯ ಮ್ಯಾನೇಜ್ಮೆಂಟ್ ಮುಖ್ಯಸ್ಥರು ಬಂದಿರಲಿಲ್ಲ. ಅಂತೂ ಸಮಯ 5:30 ದಾಟಿದ ಮೇಲೆ ಅವರ ಮೀಟಿಂಗ್ ಶುರುವಾಗಿತ್ತು. ಮೀಟಿಂಗ್ ಹಾಲ್ ಒಳಗೆ ಬಂದವರೇ, ನೀವು ಟೀಚರ್ಗಳಾಗಿ ಟೈಮ್ ಸೆನ್ಸ್ ಇಲ್ವಾ? ಇಷ್ಟು ಲೇಟಾಗಿ ನಾ ಪ್ರೋಗ್ರಾಮ್ ಮುಗಿಸೋದು ಎಂದು ಕೇಳಿದರು. ಅದೇ ಪ್ರಶ್ನೆಯನ್ನು ಬೆಳಿಗ್ಗೆ 10 ಗಂಟೆಗೆ ಬರಬೇಕಿದ್ದ ಮುಖ್ಯ ಅತಿಥಿಗಳು 12 ಗಂಟೆಯಾದರೂ ಬಾರದೇ ಇದ್ದಾಗ ಕೇಳಿರಲಿಲ್ಲ. 5 ನಿಮಿಷದಲ್ಲಿ ಮಾತು ಮುಗಿಸುತ್ತೇನೆ ಎಂದು ಮೈಕ್ ಹಿಡಿದ ಅತಿಥಿಯೊಬ್ಬರು ಸತತ 1.5 ತಾಸು ಎಡಬಿಡದೆ ಸ್ವಪ್ರತಿಷ್ಠೆಯ ಮಾತುಗಳನ್ನಾಡುವಾಗಲೂ ಕೇಳಿರಲಿಲ್ಲ. ಕಡೆಗೆ ತಾವೇ ರೀಲ್ಸ್ ನೋಡುತ್ತಾ ಕುಳಿತು ಅರ್ಧ ಗಂಟೆ ತಡವಾಗಿ ಮೀಟಿಂಗ್ಗೆ ಬಂದಾಗ ತಮ್ಮನ್ನು ತಾವೇ ಕೇಳಿಕೊಳ್ಳಲಿಲ್ಲ. ಇನ್ನು ಅಂತಹ ವ್ಯಾಲಿಡ್ ಕಾರಣಗಳನ್ನು ಹೇಳಿ ಅವರ ಈಗೋ ಹರ್ಟ್ ಮಾಡಲು ಅಲ್ಲಿದ್ದ ಬಹಳಷ್ಟು ಜನರು ತಯಾರಿರಲಿಲ್ಲ. ಇನ್ನೊಂದಷ್ಟು ಮಂದಿ ಆದಷ್ಟು ಬೇಗ ಮೀಟಿಂಗ್ ಮುಗಿದರೆ ಸಾಕು, ಏನಾದರೂ ಮಾತಾಡಿಕೊಳ್ಳಲಿ ಎಂಬ ಮನೋಭಾವದಲ್ಲಿ ಸುಮ್ಮನೆ ಕುಳಿತಿದ್ದರು. ಇವರುಗಳ ಮೌನ ಅವರಿಗೆ ಬಲಹೀನತೆಯಂತೆ ಕಂಡಿತು. ಅದನ್ನು ಉಪಯೋಗಿಸಿಕೊಳ್ಳಲು ಅಲ್ಲ ದುರುಪಯೋಗ ಮಾಡಿಕೊಳ್ಳಲು ಹೊಸ ವಿಚಾರವೊಂದು ಶುರು ಮಾಡಿದರು. ನೋಡಿ, ಆಟದಲ್ಲಿ ಏನೋ ಮೋಸ ಆಯಿತು ಅಂತ ಹೇಳಿ ಎಲ್ರಿಗೂ ಪ್ರೈಸ್ ಕೊಡಬೇಕು ಅಂತ ಮೇಡಮ್ ಹೇಳಿದರು. ಸರಿ, ನಾವು ಸರಿ ಅಂತೇನೋ ಅಂದ್ವಿ. ಆದರೆ ಬಜೆಟ್ ಇಷ್ಟೊಂದು ಆಗತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಅದು ಅಲ್ಲದೆ ಅವರುಗಳು ಮೋಸ ಮಾಡದಂತೆ ನೋಡ್ಕೋಬೇಕಾಗಿದ್ದು ಟೀಚರ್ ಆಗಿ ನಿಮ್ಮ ಜವಾಬ್ದಾರಿ. ನಿಮ್ಮ ಕೆಲಸ ನೀವು ಸರಿಯಾಗಿ ಮಾಡಿಲ್ಲ, ಅದಕ್ಕೆ ನಾವ್ಯಾಕೆ ದುಡ್ಡು ಹಾಳು ಮಾಡ್ಕೋಬೇಕು? ಸೊ ಯಾರೆಲ್ಲ ಕಲ್ಚರಲ್ ಕಮಿಟಿನಲ್ಲಿ ಇದ್ದೀರಾ ಅವರೆಲ್ಲರ ಸ್ಯಾಲ್ರಿಯಲ್ಲಿ ಈ ದುಡ್ಡನ್ನು ಹಿಡ್ಕೋತೀವಿ ಎಂದು ಹೇಳಿದವರೇ ರಿಂಗ್ ಆಗುತ್ತಿದ್ದ ತಮ್ಮ ಮೊಬೈಲನ್ನು ಕಿವಿಯಲ್ಲಿ ಇಟ್ಟುಕೊಂಡು ಹೊರಗೆ ಹೊರಟರು. ಮಕ್ಕಳ ಬಳಿ ಲಕ್ಷಾಂತರ ಡೊನೇಷನ್ ತೆಗೆದುಕೊಳ್ಳುವ ಇಂಥ ವಿದ್ಯಾಸಂಸ್ಥೆಗಳಿಗೆ ಅದೇ ದುಡ್ಡಿನಲ್ಲಿ ಅವರಿಗೆ ಒಂದು ಚಾಕ್ಲೇಟ್ ಬಾಕ್ಸ್ ಕೊಡುವುದು ಫೈನಾನ್ಷಿಯಲ್ ಬರ್ಡನ್ ಏನೂ ಆಗಿರಲಿಲ್ಲ. ಆದರೂ ತಿಂಗಳ ಕೊನೆ ಬಂತೆಂದರೆ ಯಾವುದಾದರೂ ಪೊಳ್ಳು ನೆಪವನ್ನು ಹೂಡಿ ಶಿಕ್ಷಕರ ವೇತನ ಕಡಿತ ಮಾಡುವುದರಿಂದ ಅವರಿಗೆ ಹೇಳದ ಆನಂದ ಸಿಗುತ್ತಿತ್ತು. ID ಕಾರ್ಡ್ ಹಾಕಿಲ್ಲವೆಂದೋ, 1 ನಿಮಿಷ ತಡವಾಗಿ ಬಂದಿದ್ದೀರಿ ಎಂದೋ ತಪ್ಪುಗಳನ್ನು ಹುಡುಕಿ ಸಂಬಳ ಕಡಿತ ಮಾಡುವ ಹವ್ಯಾಸ ಇತ್ತು. ಒಂದು ವೇಳೆ ಟೀಚರ್ಗಳು ತಪ್ಪು ಮಾಡದೇ ಇದ್ದು ಬಿಟ್ಟರೆ ಅಂತಹ ಸಂದರ್ಭದಲ್ಲಿ ಕಾಲೇಜಿನಲ್ಲಿ ಮಕ್ಕಳು ID ಕಾರ್ಡ್ ಹಾಕಿಲ್ಲ, ಯೂನಿಫಾರ್ಮ್ ಸರಿಯಾಗಿ ಐರನ್ ಮಾಡಿಲ್ಲ, ಅವರು ಶೂ ಪಾಲಿಷ್ ಆಗಿಲ್ಲ, ಮ್ಯಾಚಿಂಗ್ ಸಾಕ್ಸ್ ಹಾಕಿಲ್ಲ, ಎಕ್ಸಾಮ್ ಹಾಲ್ನಲ್ಲಿ ಪಕ್ಕದ ಹುಡುಗನಿಂದ ಪೆನ್ಸಿಲ್ ತೆಗೆದುಕೊಂಡರು ಎಂದೆಲ್ಲ ಕಾರಣಗಳನ್ನು ಕೊಟ್ಟು ಒಟ್ಟಿನಲ್ಲಿ ಪೂರ್ತಿ ಸಂಬಳ ಹಾಕುವುದರಿಂದ ತಪ್ಪಿಸಿಕೊಂಡು ಬಿಡುತ್ತಿದ್ದರು. ಅಂತಹ ಅಮೋಘ ಮಾರ್ಗಗಳನ್ನು ಅನ್ವೇಷಿಸುತ್ತಿದ್ದವರಿಗೆ ಈಗ ಸಿಕ್ಕಿದ್ದ ಕಾರಣ ಮಣ್ಣು ಹುಡುಕುತ್ತಿದ್ದವರಿಗೆ ಹೊನ್ನು ಸಿಕ್ಕಂತೆ ಆಗಿತ್ತು.
ಅವರ ಉದ್ದೇಶ ಏನೇ ಇದ್ದರೂ ಈಗ ಅವರು ಘೋಷಿಸಿದ ದಂಡ ಮಾತ್ರ ಎಲ್ಲರನ್ನೂ ರೊಚ್ಚಿಗೆ ಎಬ್ಬಿಸಿತ್ತು. ಅಲ್ಲ, ಮಕ್ಕಳು ಮಾಡಿದ ತಪ್ಪಿಗೆ ನಾವ್ಯಾಕೆ ದಂಡ ಕಟ್ಟಬೇಕು? ನಾನು ಆವಾಗಲೇ ಹೇಳಿದೆ ನಿಮಗೆ, ಮೋಸ ಆದರೆ ಆಗಲಿ ಬಿಡಿ, ನಮ್ಮ ಪಾಡಿಗೆ ನಮ್ಮ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ. ನೀವು ಒಳ್ಳೆ ನ್ಯಾಯ ನೀತಿ ಅಂದ್ಕೊಂಡು ಈಗ ನೋಡಿ ಏನಾಯಿತು ಅಂತ. ಹೌದು, ಮೋಸ ಆಯಿತು ಅಂತ ಬಂದು ಹೇಳಿದ ಹುಡುಗಿಗೆ ಏನೋ ಒಂದು ಹೇಳಿ ಸಮಾಧಾನ ಮಾಡೋದು ಬಿಟ್ಟು ಏನ್ರಿ ನಿಮ್ಮದು ತಲೆನೋವು ಎಂದು ಒಬ್ಬೊಬ್ಬರು ಒಂದೊಂದು ರೀತಿ ಕೊಟ್ಟ ನೇರ ಸಲಹೆಗಳನ್ನು ಸುಧಾ ಮೇಡಮ್ ಸ್ವೀಕರಿಸಿದರು. ನೇರವಾಗಿ ಹೇಳಲು ಆಗದೆ ಆಕೆ ಪಿಸುಮಾತಿನಲ್ಲಿಯಾದರೂ ಎಲ್ಲರಿಗೂ ಕೇಳಿಸುವಷ್ಟು ಜೋರಾಗಿ, ದುಡ್ಡು ಬೇಕಾದರೆ ಅವಳ ಸ್ಯಾಲ್ರಿನಲ್ಲಿ ಕಟ್ ಮಾಡಿಕೊಳ್ಳಿ, ಅವಳಿಗೇನು ಗಂಡನ ಮಕ್ಕಳ, ನಮಗಾದರೆ 1000 ಕಷ್ಟ ಇರ್ತವೆ, ಅದರಲ್ಲಿ ಇವಳ ತಪ್ಪಿಗೆ ನಾವ್ಯಾಕೆ ನಮ್ಮ ದುಡ್ಡು ಕೊಡಬೇಕು ಎಂದಳು. ಈ ಮಾತನ್ನು ಕೇಳಿ ನಿಮಗೂ ಶಾಕ್ ಆಯಿತಾ? ಬೇಜಾರಾಯಿತಾ? ಖಂಡಿತ ಆಗಲೇಬೇಕಲ್ವಾ. ಆದರೆ ಇದನ್ನು ನೇರವಾಗಿ ಕೇಳಿಸ್ಕೊಂಡ ಸುಧಾ ಮೇಡಮ್ ಮನಸ್ಸಲ್ಲಿ ಎಂತಹ ಆಲೋಚನೆಗಳು ಹುಡ್ತಾ ಇರ್ಬೋದು? ಅವ್ರು ಹೇಳ್ದಂಗೆ ಗಂಡ ಇಲ್ಲದ ಮಕ್ಕಳಿಲ್ಲದ ಜೀವನನ ಮೇಡಮ್ ಯಾಕೆ ನಿಭಾಯಿಸ್ತಾ ಇದ್ದಾರೆ? ಅವರ ಹಿಂದಿನ ಕತೆ ಏನು? ಇದನ್ನೆಲ್ಲ ತಿಳ್ಕೋಬೇಕು ಅಂತ ಕಾತರ ನಿಮ್ಮಲ್ಲಿದೆ ಅಂತ ನನಗೆ ಗೊತ್ತು. ಸೊ ಅದ್ರ ಬಗ್ಗೆ ಮಾತಾಡೋಣ ಮುಂದಿನ ಸಂಚಿಕೆಯಲ್ಲಿ. ಈ ಸಂಚಿಕೆಯನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.